ಸ್ನೇಹಿತರೆ, ನನ್ನ ಸಹೋದರಿಯ ಅಂತ ಯತೀಂದ್ರ ಅವರೇ, ನಮ್ಮ ಸಂಸತ್ ಸದಸ್ಯ ಅಂತ ಯದುವೀರ್ ಅವರೇ, ಧನ್ವೀರ್ ಶೇಟ್ ಅವರೇ, ಶ್ರೀವತ್ಸ ಅವರಿದ್ದಾರೆ, ಶಾಸಕರು, ನಮ್ಮ ದಸರಾ ಅಧ್ಯಕ್ಷರು ಅಯ್ಯೂಬ್ ಖಾನ್ ಅವರೇ, ನಮ್ಮ ಪುತ್ತೂರು ಶಾಸಕರು ಇದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಒಂದು 15 ದಿನ ಲೇಟಾಗಿ ಮಾಡಿದ್ದೇವೆ. ನಾಡ ಹಬ್ಬ ನಮ್ಮ ಮೈಸೂರು ದಸರಾ ಮಹೋತ್ಸವ 26 ಉನ್ನತ ಮಟ್ಟದ ಸಭೆಯನ್ನ ಇವತ್ತು ನಾನು ಇಟ್ಕೊಂಡಿದ್ದೆ. ಬಹುತೇಕ ಎಲ್ಲ ಶಾಸಕರು ಕೂಡ, ಮಂತ್ರಿಗಳು, ಡಾಕ್ಟರ್ ಪರಮೇಶ್ವರ್ ಅವರು, ಜಾರ್ಜ್ ಅವರು, ಎಲ್ಲ ಶಾಸಕರು ಕೂಡ ಎಲ್ಲ ಪಕ್ಷ ಬಿಟ್ಟು ಒಗ್ಗಟ್ಟಿನಿಂದ ದಸರಾ ಯಾವ ರೀತಿ ಒಂದು ಪರಂಪರೆಯನ್ನ ನಾಡಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿ ಮಾಡೋದು ಅನ್ನೋದು ತೀರ್ಮಾನವನ್ನ ಮಾಡಿದ್ದೇವೆ. ಒಟ್ಟಾರೆ ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26ರಂದು 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯದಂತೆ ಎಲ್ಲ ವಿಚಾರಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26ರಂದು ಮಧ್ಯಾಹ್ನ 1:30 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 4 ಗಂಟೆಗೆ 10 ಅದನ್ನ ಪರಂಪರೆಯನ್ನು ಉಳಿಸಿಕೊಂಡು ಮಾಡುವಂಥದ್ದು ಸಂಪ್ರದಾಯವಾಗಿ. ಸೊ ಈಗ ಅನೇಕ ಸಲಹೆಗಳೆಲ್ಲ ಬಂದಿದೆ. ಸೊ ಕಾರ್ಯಕಾರಿಣಿ ಸಮಿತಿಯ ಒಂದು ರಚನೆ ಮಾಡಬೇಕಾಗಿದೆ. ಅದು ಕೂಡಲೇ ನಾನೊಂದು ಸಮಿತಿಯನ್ನು ರಚನೆ ಮಾಡ್ತೇನೆ. ಏರ್ ಶೋ ಕೂಡ ಈಗ ಆಹ್ವಾನವನ್ನ ಸೆಂಟ್ರಲ್ ಗವರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡ್ಕೊಳ್ತೇನೆ. ಯಾರ ಕೈಲಿ ಅದನ್ನ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದನ್ನ ಜವಾಬ್ದಾರಿಯನ್ನ ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೆಲವರೆಲ್ಲ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಆ ತೀರ್ಮಾನವನ್ನ ಮಾಡುತ್ತೇವೆ. ಸೊ ಈ ವರ್ಷ ಬರಗಾಲದ ಛಾಯೆ ಕಾಣ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟ್ ಇದು ಕಾಣ್ತಾ ಇದೆ. ನಿನ್ನೆ ನಾನು ಗುಲ್ಬರ್ಗ ಮತ್ತು ಬಿಜಾಪುರ, ಬೆಳಗಾಂ ಎಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡಿದ್ದೇನೆ. ಕೆಲವು ಕಡೆ ಬೆಳಗಾಂ ಕಡೆ ಸ್ವಲ್ಪ ಮಳೆ ಕಾಣ್ತಾ ಇದೆ. ಬಟ್ ಲಾಸ್ಟ್ 1 ವೀಕ್ಗಿಂತ ಇವತ್ತಿಗೆ ನೋಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕುಡಿಯೋ ನೀರಿಗೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ ಅನ್ನೋದು ನಮಗೆ ಭಾವನೆ ಇತ್ತು. ಅದು ತಪ್ಪಿದೆ. ಈಗ ಎಷ್ಟೇ ಕಷ್ಟ ಆದರೂ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಅವಕಾಶ ನಮಗಿದೆ. ಸೊ ಅದರಿಂದ ಈ ಕುಡಿಯೋ ನೀರಿಗೆ ಯಾವ ಥರದ ಸಮಸ್ಯೆ ಕೂಡ ಆಗಲ್ಲ. ರೈತರಿಗೂ ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಕೂಡ
ನಾನು ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ನಡೆಸಿ ಪರಿಸ್ಥಿತಿ ಮತ್ತು ಕಾನೂನು ಚೌಕಟ್ಟನ್ನೆಲ್ಲ ನೋಡಿ ಅದಕ್ಕೆ ತೀರ್ಮಾನವನ್ನು ಮಾಡ್ತೇನೆ. ಇವತ್ತು ಮೈಸೂರಿನ ದಸರಾ ಈ ಐತಿಹಾಸಿಕವಾದಂಥ ಪರಂಪರೆಯ ಉತ್ಸವ ಏನಿದೆ, ಇದು ನಮ್ಮ ರಾಜ್ಯದ ಒಂದು ಹೆಮ್ಮೆ. ಪ್ರತಿ ವರ್ಷ ಉತ್ಸವದ ಸ್ವರೂಪ ಬದಲಾವಣೆ ಆಗ್ತಾ ಇದೆ. ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ, ಹೊಸ ಹೊಸ ಆಕರ್ಷಣೀಯವಾದಂಥ ಕಾರ್ಯಕ್ರಮಗಳು ಕೂಡ ನಾವು ಪ್ರತಿ ವರ್ಷ ಕೂಡ ನಾನು ಗಮನಿಸಿಕೊಂಡು ಬಂದಿದ್ದೇನೆ. ಸೊ ಅಂತಾರಾಷ್ಟ್ರೀಯ ಖ್ಯಾತೆ ತಕ್ಕ ಈ ನಮ್ಮ ಸಾಂಸ್ಕೃತಿಕವಾದಂಥ ಈ ಆಚರಣೆ, ಇದನ್ನು ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಇದನ್ನು ಬರಗಾಲ ಅನ್ನೋ ಒಂದು ಪದದಲ್ಲಿ ಏನೋ ಒಂದು ಕಿಂಚಿತ್ ಹಣ ಉಳಿಸಕ್ಕೆ ಹೋಗಿ ನಮ್ಮ ಇತಿಹಾಸ, ಪರಂಪರೆ, ನಮ್ಮ ವೈಭವ, ನಮ್ಮ ಪ್ರವಾಸಿಗರ ಆಕರ್ಷಣೆಗೆ ಎಲ್ಲ ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಹೋದ ವರ್ಷ ತಾವು ಗಮನಿಸಿದ್ರೆ ಒಂದು 3-4 ವರ್ಷದಿಂದ ಏನು ನಮ್ಮ ವಿದ್ಯುತ್ ಶಕ್ತಿ ನಮ್ಮ ಚೆಸ್ಕಾಂ ವತಿಯಿಂದನೇ ಸುಮಾರು 10 ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ಬರೀ ಅಲಂಕಾರಕ್ಕೆ ನಾವು ಖರ್ಚು ಮಾಡಿ ಬಹಳ ವೈಭವದ ಒಂದು ವಿದ್ಯುತ್ ಶಕ್ತಿ ರೂಪವನ್ನು ಕೊಟ್ಟಿದ್ದೇವೆ. ಸೊ ಶಕ್ತಿ ಯೋಜನೆಯಿಂದ ಬಹಳ ಹೆಣ್ಮಕ್ಳು ಅವರ ಕುಟುಂಬದವರು ಕೂಡ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಶಾಸಕರಂತ ನಮ್ಮ ರಣವೀರ್ ಸೇಠ್ ಅವರು ಮತ್ತು ನಮ್ಮ ಶ್ರೀವತ್ಸ ಅವರು ಮತ್ತು ನಮ್ಮ ಹರೀಶ್ ಅವರು ಲೋಕಲ್ MLA ಆಗಿದ್ಕೊಂಡು ಪಕ್ಕದಲ್ಲಿ KT ದೇವೇಗೌಡರು, ಈ ಕಡೆ ಮಹಾದೇವನವರು, ಅವರೆಲ್ಲ ಕೂಡ ದೊಡ್ಡ ಸಹಕಾರವನ್ನು ಕೊಟ್ಟು ನಮ್ಮ ಸಂಸತ್ ಸದಸ್ಯರು ಕೂಡ ಇದಕ್ಕೆ ಅವರು ಕೂಡ ಬಂದು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಡಬಲ್ ಲಾಸ್ಟ್ 1-2 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಪ್ರವಾಸಿಗರ ಇದು ಡಬಲ್ ಆಗಿದೆ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಸೊ ಇದನ್ನು ರಾಷ್ಟ್ರ ಮಟ್ಟದ ಗಾಯಕರು ಕೂಡ ಕರೆಸಿ ನಾವೆಲ್ಲ ಅನೇಕ ಕಾರ್ಯಕ್ರಮ ಕೂಡ ಮಾಡುವುದು ನಮಗೆಲ್ಲ ಗೊತ್ತಿದೆ. ನಾವು ಯಾವ ಕಾರಣಕ್ಕೂ ಸಮಿತಿಗಳನ್ನು ರಚನೆ ಮಾಡೋಂಥ ವಿಚಾರದಲ್ಲಿ, ಈ ನಾಡಹಬ್ಬ ಆಚರಣೆ ಮಾಡೋಂಥ ವಿಚಾರದಲ್ಲಿ ನಾವು ಯಾವ ಕಾರಣಕ್ಕೂ ರಾಜಕಾರಣ ಮಾಡಲಿಕ್ಕೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ, ಮಾಡೋದು ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತಿಳ್ಕೊಂಡು ಈ ಹಬ್ಬವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. 8 ವರ್ಷಗಳ ಕಾಲ ನಾಡಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕೂಡ ಭಾಳ ಉತ್ತಮವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರಿಸ್ಕೊಂಡು ಇನ್ನೂ ವಿಶೇಷವಾದಂಥ ಆಲೋಚನೆಗಳನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತೇಳಿ ನನ್ನ ಸಹೋದರಿಗಳಂಥ ಪರಮೇಶ್ವರರು ಮತ್ತು ಜಾರ್ಜ್ ಅವರು ಕೂಡ ಮತ್ತು ನಮ್ಮ ಯತೀಂದ್ರ ಅವರು ಕೂಡ ನನ್ನ ಸಲಹೆಯನ್ನು ಕೂಡ ಸರ್ಕಾರದ ವತಿಯಿಂದ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನು ಭಾಳ ವಿಜೃಂಭಣೆಯಿಂದನೇ, ಅಂದರೆ ವಿಜೃಂಭಣೆಯಿಂದ ಹಣ ಖರ್ಚು ಮಾಡೋದ್ರಿಂದ ವಿಜೃಂಭಣೆ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಯಾವ ರೀತಿ ಹೊಸ ಹೊಸ ಚಿಂತನೆಗಳನ್ನು, ಸಲಹೆಗಳನ್ನು ಅನೇಕರು ಕೊಡ್ತಾರೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ಅದನ್ನು ನಾವು ಉಳಿಸ್ಕೊಂಡು ದಸರಾ ಆಚರಣೆಯನ್ನು 9 ದಿನಗಳ ಕಾಲ ದುಃಖವನ್ನು ದೂರ ಮಾಡುವಂಥ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದರೆ ಈ ವರ್ಷ ಪರಂಪರೆಯನ್ನು ಹೋದ ವರ್ಷ ಯಾವ ರೀತಿ ಇತ್ತು, ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಇದು ಈ ವರ್ಷ 11 ದಿನಗಳ ಕಾಲ ಮಾಡಬೇಕಾದಂಥ ಒಂದು ಪದ್ಧತಿ ಈ ಒಂದು ನಮ್ಮ ಮೈಸೂರು ಪಂಚಾಂಗದಲ್ಲಿ ಅದನ್ನು ನಮೂದಿ ಆಗಿರೋದ್ರಿಂದ ಅದನ್ನು ನಾವು ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನಾನು ನಮಗೆಲ್ಲ ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ. ತಾವು ಕೂಡ ಈ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ತಾವು ಕೂಡ ತಾವು ಸಹಕಾರ ಕೊಡಬೇಕು ಅಂತೇಳಿ ನಾನು ತಮಗೆ ಮನವಿ ಮಾಡಿ ನನ್ನ 4 ವಿಚಾರಗಳನ್ನು ಬೇರೆ ಸರ್ ಕಂಬಳ ವಿಷಯ ಏನು? ಕಂಬಳ ಚಳವಳಿ ಸರ್ ಸಿಎಂ ಸರ್ ಹೊಸ ಆಲೋಚನೆಗಳು ಕೇಳ್ತಿದ್ವಿ. ಏನೇನು ಬದಲಾವಣೆ ಮಾಡಬೇಕು, ಇರುವಂತ ಸಂಪ್ರದಾಯ ಪದ್ಧತಿಗಳನ್ನ ಹೊರತುಪಡಿಸಿ ಅಥವಾ ಆಚರಣೆ ಹೊರತುಪಡಿಸಿ ಮತ್ತೇನು ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಂಪ್ರದಾಯಗಳಿದೆ ಅವರೆಲ್ಲ ನಾವು
ಪರಿಶೀಲನೆ ಮಾಡ್ತೀವಿ. ಸಲಹೆಗಳು ಬಂದಿದೆ, ಚರ್ಚೆ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಗಾಯಕರನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ಬಳಸ್ಕೊಳ್ಬೇಕು ಅಂತ ಕೂಡ ಅನೇಕ ಸಲಹೆಗಳು ಬಂದಿದೆ. ಅದನ್ನು ಕೂಡ ನಾನು ಮುಂದಿನ ನನ್ನ ಸಹೋದ್ಯೋಗಿಗಳ ಹತ್ರ ಚರ್ಚೆ ಮಾಡಿಬಿಟ್ಟು, ಇದು ಬರೀ ಡಿ ಕೆ ಶಿವಕುಮಾರ್ ಒಬ್ಬ ತೆಗೆದುಕೊಳ್ಳುವಂಥ ತೀರ್ಮಾನ ಅಲ್ಲ, ಎಲ್ಲರೂ ಕೂಡ ನನ್ನ ಸಹೋದ್ಯೋಗಿಗಳ ಹತ್ರ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಯಾವ ರೀತಿ ಕಾರ್ಯಕ್ರಮ ಇರ್ತದೆ ಅಂತ ನಾನು ಮಾಡ್ತೀನಿ. ಸರ್ ಕಂಬಳದ awareness ಸರ್. ನಮ್ಮ ರಾಜ್ಯದ ಏನೇನು ಇತಿಹಾಸ ಇದೆ ಅದನ್ನೆಲ್ಲ ಗಮನಿಸ್ತಾ ಇದ್ದೇನೆ. ಪರಂಪರೆ ಏನಿದೆ, ನಿಮ್ದು ಮಾಧ್ಯಮ ಕೂಡ ಈಗ ಪರಮೇಶ್ವರದು, ನಾನು ತಮಗೆಲ್ಲ ಗೊತ್ತಿದೆಯೋ, ನಾನು 16ನೇ ವಯಸ್ಸಿನಲ್ಲಿ ಕ್ರಾಸ್ ಕಂಟ್ರಿ ಓಡ್ತಾ ಇದ್ದೆ. 14 ಕಿಲೋಮೀಟರ್ ಓಡಿದ್ದೆ, ಸಾತೂರಿಂದ ಕನಕಪುರ ಗಂಟ. ಈಗ ಅದು ನಿಂತೋಯ್ತು. ಈಗ ಪರಮೇಶ್ವರ್ ನೆಟ್ಕೊಂಡು ಮಾಡ್ತಾ ಇದ್ರು ಸ್ಪೋರ್ಟ್ಸ್ ಮಿನಿಸ್ಟರ್, ಅವರು ಅದನ್ನು ಟ್ರೈ ಮಾಡಿರುತ್ತೆ. ನಿಂತೋದನ್ನ ಈ ವರ್ಷ ತಿರ್ಗಾ ಯಾಕೆ ನಮ್ಗೆ ಶುರು ಮಾಡಬಾರ್ದು ಅಂತ, ಅಂದರೆ ತಾಲೂಕು ಮಟ್ಟದಿಂದ ಈ ಸ್ಪರ್ಧೆನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಅವರ ಆಲೋಚನೆ ಇದೆ. ಹಂಗೆ ಕೆಲವು ಏನೇನು ನಮ್ಮ ರಾಜ್ಯದಲ್ಲಿ ಇರುವಂಥ ಇತಿಹಾಸ, ಕ್ರೀಡೆಗಳು, ಏನು ನಮ್ಮ ಮೊದಲಿಂದ ಪರಂಪರೆ ಇದೆ, ಅದನ್ನೆಲ್ಲ ನಾವು ಒಂದು ಮೆಲುಕು ಹಾಕ್ತೀನಿ. ನಾನು ಮೆಲುಕು ಹಾಕ್ಬಿಟ್ಟು ನಿಮ್ಮದು ಏನೋ ಸಲಹೆ ಇದ್ರೆ ಕೊಡಿ, ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ ನಿಮ್ಮ ಸಲಹೆನೂ ಕೂಡ ಗಣನೆಗೆ ತೆಗೆದುಕೊಳ್ಳೋಣ. ಸರ್ ಗೋಲ್ಡನ್ ಪಾಸ್ ಪ್ರತಿ ವರ್ಷ ಪಾಸ್ ಇಶ್ಯೂ ಮಾಡ್ತಾರೆ. ಅದು ದೊಡ್ಡ ಮಟ್ಟದಲ್ಲಿ ವಿತರಣೆ ಮಾಡಿದ ಸಂದರ್ಭದಲ್ಲಿ ಲೋಪ ಆಗ್ತದೆ, ಬೇಕಾದವ್ರು ಕೆಲವು ಮಾರ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟು ಹಿಂದೆ ಹಲವಾರು ಬರಿ ಆಗಿದೆ. ಈ ವಿಚಾರ ಕೂಡ ಕೆಲವು ಸದಸ್ಯರು ಸಲಹೆ ಕೊಟ್ಟಿದ್ದಾರೆ. ನಾನು ಅದನ್ನ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಚರ್ಚೆ ಮಾಡಿ ನಾನು ಅದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಸರ್ ಹೊರಗಡೆಯಿಂದ ಬರೋರಿಗೆ ಏನು ಗೌರವ ಕೊಡಬೇಕು, ಇಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿ ಟಿಕೆಟ್ಗೆ 6,000 ಕೊಡ್ಬೋದು. ಬಟ್ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 1 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡ್ಕೊಂಡು ಬಂದಿರ್ತಾರೆ. ರೂಮ್ಗಳಿಗೆ 6,000 ಕೊಡೋನು 10,000 ರೂಪಾಯಿ ಕೊಟ್ಟು ರೂಮ್ ತೊಗೊಂಡಿರ್ತಾನೆ. ಹೊರಗಡೆಯಿಂದ ಬರೋನು ಫ್ಲೈಟಲ್ಲಿ ಬರಬೇಕಾದವನು ಅವನು ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತಾನೆ. ಅವ್ರಿಗೆಲ್ಲ ಏನು ಗೌರವನ ಯಾವ ರೀತಿ ಕಾಣಬೇಕು, ಹೊರಗಡೆ ಗೆಸ್ಟ್ಗಳಿಗೆ ಮೈಸೂರು ಮೊದಲೇ ಆತಿಥ್ಯವನ್ನು ಕೊಡಲಿಕ್ಕೆ ಭಾಳ ಹೆಸರಾದಂಥದ್ದು. ಆ ಸಂಪ್ರದಾಯವನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಹಿಂದೆ ಮಹಾರಾಜರು ಕೂಡ ಹೊರಗಡೆ ದೇಶದಿಂದ ಬಂದಂಥವ್ರಿಗೆ ಪ್ರತ್ಯೇಕವಾಗಿರಬೇಕು ಅಂತ ಮೆಟ್ರೋ ಪೋಲು ಮತ್ತು ನಮ್ಮ ಬೃಂದಾವನ್ ಗಾರ್ಡ್ನಲ್ಲಿ ಹೋಟೆಲ್ ಕಟ್ಟಿಸಿದ್ರು ಅಂತ ಇತಿಹಾಸ ಇದೆ. ಆ ಇತಿಹಾಸನ ಮುನ್ನುಡಿ ಬರಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಜವಾಬ್ದಾರಿಯನ್ನ ನಮ್ಮ ಮಿನಿಸ್ಟರ್ ಕೊಟ್ಟಿದ್ದಾರೆ. ಸರ್ ಕಲ್ಚರಲ್ ಕಮಿಟಿ ನಾಮಿನೇಷನ್ ಅಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ ಸರ್. ಪ್ರತಿ ಸಾರಿ ಸಾಂಸ್ಕೃತಿಕ ಆಯ್ಕೆ ಸಮಿತಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ. ನಿಮ್ಮನ್ನು ಸೇರಿಸಿ ಬ್ಯಾಲೆನ್ಸ್ ಮಾಡ್ತೀವಿ.